Hey there. Subscribe to my channel and also press this bell icon so you can get latest video notifications. गुड मॉर्निंग स्टूडेंट्स। हिंदी कक्षा में आप सबका स्वागत है। मैं हूं आपकी हिंदी टीचर मिस परवीन मलबारी। बच्चों, 10वीं कक्षा का जो तीसरा पाठ है गिल्लू, इसके बारे में हम पिछली कक्षा में चर्चा कर रहे थे, है ना। गिल्लू पाठ के लेखिका है महादेवी वर्मा जी। घायल हुए गिलहरी को कैसे उपचार करते हैं लेखिका, इसे हमने देखा था, है ना। किस तरीके से उसे अपने घर ले आते हैं, उसका उपचार करते हैं, कैसे गिल्लू अपनी ओर महादेवी वर्मा जी का ध्यान आकर्षित करने के लिए वो क्या क्या काम करता है, इसके बारे में हमने पिछली कक्षा में देखा था, है ना। तो बच्चों, आज के इस कक्षा में हम इसी पाठ का जो दूसरा भाग है उसके बारे में हम चर्चा करेंगे, ठीक है। तो चलो बच्चों, देखते हैं 10वीं कक्षा का तीसरा पाठ गिल्लू। बच्चों, यहाँ पे मैं इस लेसन को पढ़ती हूँ, अच्छे से देखिए, ओके। वहाँ मेरे पैर तक आकर सर्र से पर्दे पर चढ़ जाता और फिर उसी तेजी से उतरता। उसका यहाँ दौड़ने का क्रम तब तक चलता जब तक मैं उसे पकड़ने के लिए न उठती। देखो बच्चों, ನೋಡ್ರಿ ಮಕ್ಕಳೇ, ನಾವು ಗಿಲ್ಲು ಪಾಠದ ಬಗ್ಗೆ ಚರ್ಚೆ ಮಾಡಕತ್ತಿದ್ವಿ, ಹೌದಾ. ಹಿಂದಿನ ವಿಡಿಯೋ ಒಳಗೆ, ಇವತ್ತಿನ ವಿಡಿಯೋ ಒಳಗೆ ನಾವು ಅದೇ ಪಾಠದ 2ನೇ ಭಾಗದ ಕುರಿತು ಚರ್ಚೆ ಮಾಡೋಣ. ಇಲ್ಲಿ ಮಹಾದೇವಿ ವರ್ಮಾ ಅವರು ಹಳ್ಳಿಲಿನ ಕೆಲಸ ಕಾರ್ಯಗಳ ಬಗ್ಗೆ ನಮ್ಮ ಮುಂದೆ ಚರ್ಚೆ ಮಾಡಲಿದ್ದಾರೆ. ಯಾವ ರೀತಿ ಗಿಲ್ಲು ಅನ್ನೋದು ಅಂದರೆ ಅಳಿಲು ಇಲ್ಲಿ ತಮ್ಮ ಧ್ಯಾನವನ್ನು ಆಕರ್ಷಿತವನ್ನಾಗಿ ಮಾಡೋಕ್ಕೆ ಏನೇನು ಅದು ಕೆಲಸ ಮಾಡ್ತಿತ್ತು ಅನ್ನೋದ್ರ ಬಗ್ಗೆ ಹೇಳಕತ್ತಾರ ಮಹಾದೇವಿ ವರ್ಮಾ ಅವರು. ನೋಡ್ರಿ, ಅದು ಗಿಲ್ಹರಿ ಏನು ಮಾಡ್ತಿತ್ತಪ್ಪ ಅಂದರೆ, ಮಹಾದೇವಿ ವರ್ಮಾ ಅವರು ಹಾಕಿರ್ತಕ್ಕಂತಹ ಕರ್ಟನ್ ಏನಿರ್ತಾವಲ್ರಿ ಕಿಟಕಿಗೆ, ಅದ್ರ ಮೇಲೆ ಸರ್ರನ ಮೇಲೆ ಹತ್ತೋದು, ಇಳಿಯೋದು, ಈ ರೀತಿ ಎಲ್ಲ ಕೆಲಸ ಮಾಡ್ತಿತ್ತಂತೆ. ಅದು ಎಲ್ಲಿ ಮಠ ಇದ್ದು ಹಿಂಗೆ ಮಾಡೋಕ್ಕೆ, ಎಲ್ಲಿ ಮಠ ಹಂಗೆ ಮಾಡತ್ತಿತ್ತಪ್ಪ ಅಂದರೆ, ಯಾವಾಗ ಮಹಾದೇವಿ ವರ್ಮಾ ಅವರು ಅದನ್ನು ಹಿಡ್ಯಾಕಂಥೇಳಿ ಹೇಳಬೇಕು, ಅಲ್ಲಿ ಮಠನೂ ಈ ಕೆಲಸವನ್ನು ಅದು ಮಾಡ್ತಾನೇ ಇರ್ತಿತ್ತಂತೆ. ಅಂದರೆ ಗಿಲ್ಹರಿದು ಏನಪ್ಪ ಕೆಲಸ ಅಂದರೆ, ಟೋಟಲಾಗಿ ಮಹಾದೇವಿ ವರ್ಮಾ ಅವರು ಅದ್ರ ಕಡೆ ಆಕರ್ಷಿತರಾಗಿ ಅದನ್ನು ಹಿಡ್ಯಾಕಂತ ಬಂದಿರಬೇಕು. ಆ ರೀತಿ ಗಿಲ್ಹರಿ ತನ್ನ ಕೆಲಸವನ್ನು ಮಾಡ್ತಿದ್ರಿ. कभी मैं गिल्लू को पकड़कर एक लंबे लिफाफे में इस प्रकार रख देती कि उसके अगले 2 पंजों और सिर के अतिरिक्त सारा लघुगाद लिफाफे के भीतर बंद रहता। इस अद्भुत स्थिति में कभी कभी घंटों मेज पर दीवार के सहारे खड़ा रहकर वहाँ अपनी चमकीले आँखों से मेरा कार्यकलाप देखा करता। ನೋಡ್ರಿ, ಈ ರೀತಿ ಮಾಡಾಕತ್ಮೇಲೆ ಗಿಲ್ಹರಿನ ಏನು ಮಾಡ್ತಿದ್ರಪ್ಪ ಮಹಾದೇವಿ ವರ್ಮಾ ಅಂದರೆ, ಒಂದು ದೊಡ್ಡದಾಗಿರ್ತಕ್ಕಂತಹ ಎನ್ವಲಪ್ ಏನಂತೀವಲ್ಲ, ಅದ್ರೊಳಗೆ ತೊಗೊಂಡು ಅವರು ಅದನ್ನು ಈ ರೀತಿ ಹಾಕ್ತಿದ್ರಂತ. ಅದ್ರ ಮುಂದಿನ 2 ಕೈಗಳು ಅಷ್ಟೇ ಮೇಲಿರಬೇಕು, ಅದ್ರ ಗೋಣಷ್ಟೇ ಮೇಲು, ಉಳ್ಕಿದ್ದ ಅದರ ದೇಹದ ಭಾಗ ಒಳಗಿದ್ದ ಅದು ಸುಮ್ಮನೆ ಒಂದು ಕಡೆ ನಿಂತು ನೋಡ್ತಾ ಇರಬೇಕು. ಆ ರೀತಿ ಅದನ್ನು ಎನ್ವಲಪ್ನಲ್ಲಿ ಹಾಕಿ ಇಡ್ತಿದ್ರಂತೆ ಮಹಾದೇವಿ ವರ್ಮಾ ಅವರು. ಅದೇನು ಮಾಡ್ತಿತ್ತಂದರೆ, ತಾಸುಗಟ್ಲೆನೂ ಇದ್ದಲ್ಲೇ ಇದ್ದು ತನ್ನ 2 ಪ್ರಕಾಶಮಾನವುಳ್ಳ ಕಣ್ಣುಗಳಿಂದ ಮಹಾದೇವಿ ವರ್ಮಾ ಅವರು ಏನು ಕೆಲಸ ಮಾಡಕತ್ತಾರ ಅನ್ನೋದನ್ನು ನೋಡ್ಕೊಂತ ಇರ್ತಿತ್ತಂದರೆ. भूख लगने पर चिक चिक करके मानो वहाँ मुझे सूचना देता और काजू या बिस्कुट मिल जाने पर उसी स्थिति में लिफाफे से बाहर वाले पंजों से पकड़कर उसे कुतरता रहता। ನೋಡ್ರಿ, ಈ ರೀತಿ ಎಲ್ಲ ನಿಂತಾಗ ಅದು ಸುಮ್ಮನೆ ಇರ್ತಿದ್ದಿಲ್ರಿ ಅಳಿಲು. ಅದು ನನಗೆ ಹೊಟ್ಟೆ ಹಸಿವಾದಾಗ ಚಿಕ್ ಚಿಕ್ ಅಂಥೇಳಿ ಸೌಂಡನ್ನು ಮಾಡ್ತಿತ್ತಂತ.
ಅವಾಗ ಮಹಾದೇವಿ ವರ್ಮ ಅವ್ರಿಗೂ ಗೊತ್ತಾಗಿರಬೇಕು, ಇದಕ್ಕೆ ಹೊಟ್ಟೆ ಹಸಿವಾಗೈತಿ ಇವಾಗ ಅಂಥೇಳಿ ಅವ್ರೇನಾದರೂ ಅದಕ್ಕೆ ಬಿಸ್ಕೆಟ್ ಅಥವಾ ಗೋಡಂಬಿ, ಕಾಜು ಅಂದರೆ ಗೋಡಂಬಿ ರೀ, ಅದಕ್ಕೆ ಕೊಟ್ಟರೆ ತಿನ್ನೋಕೆ ಅದು ಅಲ್ಲೇ ಆ ಲಿಫಾಫೆ ಒಳಗೆ ಇದ್ಕೊಂಡು ತನ್ನ ಮುಂಗೈ ಏನದವಲ್ಲ ಅದರ ಸಹಾಯದಿಂದ ಅವ್ರೇನು ಅದಕ್ಕೆ ಹಾಕ್ತಾರಲ್ರಿ ತಿನ್ನೋಕೆ ಅಂಥೇಳಿ ಅದನ್ನು ಅಲ್ಲಿಂದ ತೊಗೊಂಡದು ಕಡ್ಕೊಂತ ತಿನ್ಕೊಂತ ನಿಂದಿರ್ತಿತ್ತಂತ ಅಳಿಲು. फिर गिल्लू के जीवन का प्रथम वसंत आया। बाहर की गिलहरियाँ खिड़की की जाली के पास आकर चिक चिक करके न जाने क्या कहने लगी। ನೋಡ್ರಿ ಏನಾಯ್ತು, ಇದೇ ರೀತಿ ಗಿಲಹರಿ ಅಳಿಲು ಅನ್ನುವಂತಹ ಈ ಪ್ರಾಣಿಯ ಜೀವನದಲ್ಲಿ ವಸಂತ ಮಾಸ ಅನ್ನುವಂಥದ್ದು ಇಲ್ಲೇ ಬಂದರೆ, ಅಂದರೆ ಗಿಲಹರಿಯಲ್ಲಿ ಏನಾಗತ್ತೈತಿ, ದಿನದಿಂದ ದಿನಕ್ಕೆ ಬೆಳ್ಕೊಂತ ಹೊಂಟೈತಿ. ಅವಾಗ ಹೊರಗಿನ ಗಿಲಹರಿಗಳು ಅಳಿಲುಗಳು ಏನು ಮಾಡಕತ್ವಂದ್ರೆ ಆ ಕಿಟಕಿ ಕಡೆ ಇದ್ದಾಗ ಮಹಾದೇವಿ ವರ್ಮ ಅವರು ಕಿಟಕಿ ಕಡೆ ಇದಕ್ಕೆ ಇರಾಕಂತೇಳಿ ವ್ಯವಸ್ಥೆ ಮಾಡಿದ್ರು, ಹೌದಾ. ಅಲ್ಲೇ ಅದರ ಇದ್ದಾಗ ಏನು ಮಾಡ್ತಿತ್ತಂದ್ರೆ ಬೇರೆ ಹೊರಗಿನ ಅಳಿಲುಗಳು ಆ ಕಿಟಕಿ ಕಡೆ ಬಂದು ಚಿಕ್ಕ ಚಿಕ್ಕ ಅಂಥೇಳಿ ಸೌಂಡ್ ಮಾಡ್ತಿದ್ವು. ಅಂದರೆ ಹಿಂಗೆ ಸೌಂಡ್ ಮಾಡಿ ಏನವು ಮಾತಾಡ್ತಿದ್ವು ಏನೂ ಗೊತ್ತಿಲ್ಲ. ಅವು ಪರಸ್ಪರ ಕಿಟಕಿ ಒಳಗಿದ್ದು ಮಹಾದೇವಿ ವರ್ಮ ಅವರ ಅಳಿಲು ಮಾತಾಡಕತ್ರ ಹೊರಗಿನ ಅಳಿಲುಗಳು ಏನು ಮಾಡ್ತಿದ್ವು, ಆ ಒಳಗಿರುವಂಥ ಅಳಿಲಿನ ಜೊತೆ ಮಾತಾಡೋಕ್ಕೆ ಶುರು ಮಾಡ್ತಿದ್ವು ರೀ, ಚಿಕ್ಕ 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 ಅಂತೇಳಿ ಸೌಂಡ್ ಮಾಡ್ಕೊತ. ಅವು ಏನು ಮಾತಾಡ್ತಿದ್ವೋ ಏನೋ ಅವು ಅದಕ್ಕೆ ಗೊತ್ತಿರೋದು. गिल्लू को जाली के पास बैठकर अपनेपन से बाहर झांकते देखकर मुझे लगा कि इसे मुक्त करना आवश्यक है. ನೋಡ್ರಿ ಗಿಲಹರಿ ಅಳಿಲು ಏನು ಮಾಡಾಕತ್ತೈತಿ ಇಲ್ಲಿ ಅಂದ್ರೆ ಕಿಟಕಿ ಒಳಗೆ ಇದ್ಕೊಂಡು ಹೊರಗಿನ ಜಗತ್ತನ್ನು ನೋಡಾಕತ್ತೈತಿ ರೀ. ಹೊರಗಿರುವಂತಹ ಅಳಿಲುಗಳನ್ನು ನೋಡ್ಕೊತ ತಾನೂ ಹೊರಗೆ ಹೋಗಬೇಕೋ ಏನೋ ಅನ್ನೋ ಹಂಗೆ ಅದು ಅಲ್ಲಿ ಕುತ್ಕೊಂಡಾಗ ಈ ಅಂಥ ಸನ್ನಿವೇಶವನ್ನು ಏನು ಮಾಡ್ತಾರೆ ಇಲ್ಲಿ ಮಹಾದೇವಿ ವರ್ಮ ನೋಡ್ತಾರೆ. ಅದನ್ನು ಅವ್ರಿಗೆ ಅನ್ಸುತ್ತೆ, ನಾನು ಇದಕ್ಕೆ ಒಳಗೆ ಕೂಡಾಕೇನೋ ಏನೋ, ಇದಕ್ಕೆ ನಾನು ಮುಕ್ತ ಮಾಡಬೇಕು, ಇದಕ್ಕೆ ಹೊರಗೆ ಹೋಗೋಕೆ ನಾನು ಅನುಕೂಲ ಮಾಡಿಕೊಡ್ಬೇಕು ಅಂಥೇಳಿ ಅನ್ನಿಸ್ತೈತಿ ಮಹಾದೇವಿ ವರ್ಮ ಅವ್ರಿಗೆ. मैंने कीले निकाल कर जाली का एक कोना खोल दिया और उस मार्ग से गिल्लू ने बाहर जाने पर सचमुच ही मुक्ति की सांस ली. ನೋಡ್ರಿ ಇದನ್ನೆಲ್ಲ ನೋಡಿ ಮಹಾದೇವಿ ವರ್ಮ ಅವರು ಏನು ಮಾಡ್ತಾರ ಅಂದ್ರೆ ಅಲ್ಲಿ ಆ ಕಿಟಕಿಗೆ ಏನಾಗಿರ್ತಾರೆ ಅವರು ಮಳೆಯನ್ನು ಬಡ್ದಿರ್ತಾರೆ, ಆ ಕಿಟಕಿಗೆ ಜಾಲಿ ಹಾಕಿ. ಅದ ಕಿಟಕಿಯ ಕೆಳಗೆ ಏನು ಮಾಡ್ತಾರೆ ಅವರು, ಒಂದು ಮೂಲೆಯಲ್ಲಿ ಕೋಣೆ ಪರ್ ಅಂದರೆ ಒಂದು ಮೂಲೆ ಒಳಗೆ ಕಿಟಕಿಯ ಮೂಲೆ ಒಳಗೆ ಒಂದು ಸ್ವಲ್ಪ ಜಾಲಿಯನ್ನು ಏನು ಮಾಡ್ತಾರೆ ಅವರು ಅಷ್ಟೇ ರೌಂಡಾಗಿ ಅದನ್ನು ಓಪನ್ ಮಾಡ್ತಾರೆ. ಅಂದ್ರೆ ಅದರ ಮುಖಾಂತರವಾಗಿ ಅಳಿಲು ಹೊರಗೆ ಹೋಗಿ ಒಳಗೆ ಬಂದಿರಬೇಕು, ಆ ರೀತಿ ಅದಕ್ಕೆ ದಾರಿಯನ್ನು ಮಾಡ್ತಾರೆ. ಅವಾಗ ಏನು ಮಾಡುತ್ತಿದ್ದು ಅಳಿಲು ಅದಕ್ಕೆ ಕರೆಗೂ ಹೊರಗೆ ಹೋಗ್ಬೇಕಾಗಿರ್ತೈತಿ. ಹೀಗಾಗಿ ಅದೇನು ಮಾಡುತ್ತಾ ಆ ದಾರಿಯ ಮುಖಾಂತರ ಆ ಕಿಟಕಿಯ ಮುಖಾಂತರದ ಹೊರಗೆ ಹೋಗಿ ಒಳಗೆ ಬರೋಕೆ ಅದಕ್ಕೆ ಅನುಕೂಲ ಆಗುತ್ತೆ. इतने छोटे जीव को घर में पले कुत्ते बिल्लियों से बचाना भी एक समस्या ही थी. ನೋಡ್ರಿ ಇಷ್ಟು ಸಣ್ಣ ಜೀವಿ ಇದು ಅಳಿಲು ಅನ್ನೋದು, ಇದನ್ನು ಜೋಪಾನ ಮಾಡ್ಬೇಕಂದ್ರೆ ಭಾಳ ರಿಸ್ಕ್ ರೀ. ಯಾಕೆ ಹೇಳಿದ್ರೆ ಆಜು ಬಾಜು ಇರುವಂತಹ ಬೇರೆ ಪ್ರಾಣಿಗಳು ಇದನ್ನು ಆರಾಮಾಗಿ ಕ್ಯಾಚ್ ಮಾಡ್ತಾವ್ರಿ, ಹಿಡ್ಕೊಂಡು ಹೋಗ್ಬಹುದು, ಹೌದಾ. ಹೀಗಾಗಿ ಅದರ ಮಧ್ಯೆ ಇದನ್ನು ಸಂಭಾಳಿಸ್ಕೊಂತ ಇದನ್ನು ಜೋಪಾನ ಮಾಡೋದಂದರೆ ಬಹಳ ಜವಾಬ್ದಾರಿಯುತ ಒಂದು ಕೆಲಸ. ಅಷ್ಟೇ ಅದನ್ನು ಒಂದು ದೊಡ್ಡ ಸಮಸ್ಯೆನೂ ಕೂಡ ರೀ, ಕರೆಕ್ಟಾಗಿ ಅದನ್ನು ಜೋಪಾನ ಮಾಡ್ಬೇಕಂದ್ರೆ. ಇಲ್ಕಂದ್ರೆ ಹಂಗೆ ಬಿಟ್ಟರೆ ಅದೇನಾಗುತ್ತಾ ಯಾವುದೋ ನಾಯಿಗೋ ಬೆಕ್ಕಿಗೋ ಬಲಿಯಾಗಿ ಹೋಗಿರ್ತಿತ್ತು. ಅದರಲ್ಲಿ ಮಹಾದೇವಿ ವರ್ಮ ಅವರು ಪ್ರಾಣಿಯ ಮೇಲಿರುವಂಥ ಪ್ರೀತಿ ಎಂಥದ್ದು ಅನ್ನೋದಿಲ್ಲಿ ಗೊತ್ತಾಗುತ್ತೆ ರೀ. ಅವ್ರು ಭಾಳ ಪ್ರೀತಿಯಿಂದ ಸಾಕಿದ್ದಾರೆ ಈ ಅಳಿಲನ್ನು. मेरे कमरे से बाहर जाने पर वहाँ भी खिड़की की खुली जाली के राह बाहर चला जाता और दिन भर गिलहरियों के झुंड का नेता बना हर डाल पर उछलता कूदता रहता और ठीक 4 बजे वहाँ खिड़की से भीतर आकर अपने झूले में झूलने लगता. ನೋಡ್ರಿ ಇವ್ರೇನು ಕಿಟಕಿ ಓಪನ್ ಮಾಡಿರಲ್ಲ ಅದಕ್ಕಂತೇಳಿ ಅಳಿಲು ಹೊರಗೆ ಹೋಗಿ ಒಳಗೆ ಬರಲಿ ಅಂಥೇಳಿ ಇದೇನು ಮಾಡ್ತಿತ್ತಂತ ಪ್ರತಿದಿನ ಬೆಳಗ್ಗೆ ಆ ಕಿಟಕಿ ಮುಖಾಂತರ ಹೊರಗೆ ಹೋಗಿ ಎಲ್ಲ ಬೇರೆ ಅಳಿಲುಗಳೊಂದಿಗೆ ಆಟ ಆಡಿ ಅವರಿಗೆ ನೇತ ಏನೋ ತಾನು ಅನ್ನೋ ಹಂಗೆ ಎಲ್ಲ ಆಟ ಆಡಿ ಮತ್ತು ಸರಿಯಾಗಿ 4 ಗಂಟೆಗೆ ಸಾಯಂಕಾಲ
ಮತ್ತು ಕಿಟಕಿಯ ಮುಖಾಂತರವಾಗಿ ಒಳಗೆ ಬರ್ತಿತ್ತಂತ್ರಿ ರೂಮ್ನಾಗೆ. ಇದು ಡೈಲಿ रूटीन ರೀ ಇದ್ರದ್ದು ಹಳ್ಳಿಲಿಂದು. मुझे चौंकाने की इच्छा उसमें न जाने कब और कैसे उत्पन्न हो गई थी. कभी फूलदान के फूलों में छिप जाता, कभी पर्दे की चुन्नट में और कभी सोनजूही की पत्तियों में. ನೋಡ್ರಿ ಇಲ್ಲಿ ಏನು ಪಾಳೆಲಿನ ಕೆಲಸ ಅಂದರೆ ಹೆಂಗಾರ ಮಾಡಿ ನಾನು ಮಹಾದೇವಿ ವರ್ಮಾ ಅವರಿಗೆ ಏನು ಮಾಡಬೇಕು, ನಾನು ಅಟ್ರ್ಯಾಕ್ಟ್ ಮಾಡಬೇಕು, ಅವ್ರಿಗೆ ನಾನು ವಿಸ್ಮಯವನ್ನಾಗಿ ಮಾಡಬೇಕು ಅನ್ನುವಂತಹ ಇಚ್ಛೆ ಯಾರ್ದ್ರಿ ಅಳಿಲಿಂದ. ಹಿಂಗಾಗಿ ಏನು ಮಾಡ್ತಿತ್ತಪ್ಪ ಅಂದರೆ ಕೆಲವೊಂದು ಸಾರಿ ಹೂವಿಂದೇನು ಪಾಟ್ ಇರುತ್ತಲ್ಲ, ಫ್ಲವರ್ ಪಾಟು, ಅಲ್ಲಿ ಹೋಗಿ ಅದು ಅಡಿಕ್ಕೊಂತಿತ್ತಂತ. ಇಲ್ಲಕಂದರೆ ಪರ್ದೇಕಿ ಚುನ್ನಟ್ ಅಂದರೆ ಕರ್ಟನ್ ಏನು ಹಾಕಿರ್ತಾರೆ ನೋಡ್ರಿ ಕಿಟಕಿಗೆ, ಅದರ ನೀರಿಗೆ ಏನಿರಂಗಿಲ್ಲ, ಅದರ ಹಿಂದ್ಗಡೆ ಹೋಗಿ ಅಡಿಕ್ಕೊಳೋದು. ಅಷ್ಟೇ ಅಲ್ದೇನೆ ಸೋನ್ಜೂಹಿ ಅನ್ನುವಂಥ ಇದೊಂದು ಬಳ್ಳಿ ರೀ, ಆ ಬಳ್ಳಿಯ ಎಲೆಗಳ ಮಧ್ಯೆ ಹೋಗಿ ಅಡಿಕ್ಕೊಳೋದು. ಈ ರೀತಿ ಮಾಡಿ ಹಂಗಾರು ಮಾಡಿ ನಾನು ಮಹಾದೇವಿ ವರ್ಮಾ ಅವ್ರಿಗೆ ಆಕರ್ಷಿತವನ್ನಾಗಿ ಮಾಡಬೇಕು, ನನ್ನ ಕಡೆ ಅವರ ನೋಡಿರಬೇಕು ಅನ್ನುವಂಥ ರೀತಿಯಲ್ಲಿದ್ದ ತನ್ನ ಕೆಲಸವನ್ನು ಮಾಡ್ತಿತ್ತಂತೆ. ನೋಡ್ರಿ ಮುಂದೇನಾಗುತ್ತೆ. मेरे पास बहुत से पशु पक्षी है और इनका मुझसे लगाव भी कम नहीं है, परंतु उनमें से किसी को मेरे साथ मेरी थाली में खाने की हिम्मत हुई है ऐसे मुझे स्मरण नहीं आता. ನೋಡ್ರಿ ಮಹಾದೇವಿ ವರ್ಮಾ ಇವರು ಬಹಳಷ್ಟು ಪ್ರಾಣಿ ಪಕ್ಷಿ ಮೇಲೆ ಪ್ರೀತಿಯನ್ನು ಇಟ್ಕೊಂಡವ್ರಿ. ಆದ್ರೆ ಇವ್ರ ಜೋಡಿ ಎಲ್ಲ ಪ್ರಾಣಿ ಪಕ್ಷಿಗಳು ಬರ್ತಿದ್ದು ಹೋಗ್ತಿದ್ದು ಇಲ್ಲ ನನಗಿಲ್ಲ. ಆದರೆ ಇವ್ರು ಊಟ ಮಾಡಬೇಕಾದ್ರೆ ಇವ್ರ ಪ್ಲೇಟ್ನಲ್ಲಿ ಬಂದು ಯಾವುದೇ ಒಂದು ಪ್ರಾಣಿ ಪಕ್ಷಿ ಅದರೊಳಗಿನ ತೊಗೊಂಡು ತಿನ್ನುವಂತಹ ಧೈರ್ಯ ಯಾರಿಗೂ ಇರಲಿಲ್ಲ. ಆದರೆ ಇಲ್ಲಿ ಹಳ್ಳಿಲಿ ನೋಡ್ರಿ ಹೆಂಗೆ ಏನು ಮಾಡಕತ್ತೈತೆ. गिल्लू इनमें अपवाद था. मैं जैसे ही खाने के कमरे में पहुंचती, वहाँ खिड़की से निकलकर आंगन की दीवार बरामदा पार करके मेज पर पहुंच जाता और मेरी थाली में बैठ जाना चाहता. बड़ी कठिनाई से मैंने उसे थाली के पास बैठना सिखाया, जहाँ बैठकर वहाँ मेरी थाली में से एक एक चावल उठाकर बड़ी सफाई से खाता रहता. ನೋಡ್ರಿ ಹಳ್ಳಿದು ಎಷ್ಟು ಹಚ್ಕೊಂಡಿದ್ದು ಮಹಾದೇವಿ ವರ್ಮಾ ಅವ್ರಿಗೆ ಅಂದರೆ, ಮಹಾದೇವಿ ವರ್ಮಾ ಅವರು ಕಿಚನ್ ಒಳಗೆ ಹೊಂಟ್ರಂದ್ರೆ ಊಟ ಮಾಡೋಕ್ಕಂಥೇಳಿ ಇವ್ರಿಗೆ ಇದೇನು ಮಾಡ್ತೈತಂತ ಹೆಂಗಾರ ಮಾಡಿ ಮಹಾದೇವಿ ವರ್ಮಾ ಅವರು ಕಿಚನ್ ಹೋಗಿ ಮುಟ್ಟೋ ಅಷ್ಟೊತ್ತಿಗೆ ತಾನೂ ಕೂಡ ಫಾಸ್ಟಾಗಿ ಹೊರಗಿದ್ದು ಒಳಗೆ ಬಂದು ಎಷ್ಟು ಜೋರಾಗಿ ಓಡ್ಕೊಂಡು ಬರ್ತಿತ್ತಂದ್ರೆ ಅದು ಹಾಲ್ನಾಗ ಹಾಸಿ ಸೀದಾ ಒಳಗೆ ಅಡುಗೆ ಮನೆಯೊಳಗೆ ಹೋಗ್ತಿತ್ತಂತ. ಹೋಗಿ ಮಹಾದೇವಿ ವರ್ಮಾ ಅವರು ತಾಟಿನಾರು ಹಚ್ಕೊಂಡಿದ್ರು ಊಟಕ್ಕೆ ಅಂಥೇಳಿ ಅವ್ರ ಜೋಡಿ ತಾನು ಕೂಡ್ತಿತ್ತಂತೆ ಊಟ ಮಾಡೋಕ್ಕೆ. ಅವ್ರ ಪ್ಲೇಟ್ ಒಳಗಡೆ ರೈಸ್ ಅನ್ನ ಇತ್ತಂದ್ರೆ ತಾನು ಒಂದೊಂದು ಅಗಳನ್ನು ತೊಗೊಂಡು ಭಾಳ ಸ್ವಚ್ಛತೆಯಿಂದ. ಇಲ್ಲಿ ನೀವು ಈ ಚಿತ್ರದಲ್ಲಿ ನೋಡ್ಬೋದು ರೀ, ಇಲ್ಲಿ ಮಹಾದೇವಿ ವರ್ಮಾ ಅವರು ಊಟಕ್ಕಂತ ಕುಂತಾರ, ಹೌದಾ? ಅಲ್ಲಿ ಅಳಿಲು ಕೂಡ ಬಂದು ಕುಂತೈತಿ ಊಟ ಮಾಡೋಕ್ಕಂತೇಳಿ. ಇದನ್ನು ಮಹಾದೇವಿ ವರ್ಮಾ ಅವರೇ ಇದಕ್ಕೆ ಕಲಿಸ್ಕೊಟ್ಟಾರೆ. ಅದು ಪ್ಲೇಟ್ ಬಾಜು ಬಂದು ನೀಟಾಗಿ ಎಷ್ಟು ಚಂದ ಕುಂತು ಊಟ ಮಾಡಕತ್ತೆ ನೋಡ್ರಿ. ಅವರು ರೈಸನ್ನು ತಿನ್ಬೇಕಾದ್ರೆ ತಾನು ಕೂಡ ಒಂದೊಂದು ಅಗಳನ್ನು ತೊಗೊಂಡು ತಿಂತಿತ್ತಂತ ಅಳಿಲು. काजू उसका प्रिय खाद्य था और कई दिन काजू न मिलने पर वहाँ अन्य खाने की चीज़ें या तो लेना बंद कर देता था या झूले से नीचे फेंक देता था. ನೋಡ್ರಿ ಇಲ್ಲಿ ಹಳ್ಳಿಲಿನ ಗಿಲ್ಹರಿ ಏನಿತ್ತಲ್ಲ ಮಹಾದೇವಿ ವರ್ಮಾ ಅವ್ರ ಮನೆಯಲ್ಲಿ ಇದರ ಪ್ರಿಯ ಖಾದ್ಯ ಭಾಳ ಇದರ ಫೇವ್ರೆಟ್ ಏನು ತಿನ್ನುವಂಥದ್ದು ವಸ್ತು ಅಂದರೆ ಕಾಜು, ಗೋಡಂಬಿ ಅನ್ನೋದು. ಅದು ಇತ್ತಂದರೆ ಸುಮ್ಮನೆ ತಿಂತಿತ್ತಂದ್ರೆ ಇದು. ಒಂದು ವೇಳೆ ಅದನ್ನು ಕೊಳ್ಳಿಲ್ಪ ತಿನ್ನಕ್ಕಂದ್ರೆ ಅದು ಬೇರೆ ವಸ್ತುವನ್ನು ಕೊಡಕ್ಕೆ ತೊಗೊಂತಿದ್ದಿಲ್ಲಂತ ಅವಾಗ. ಅದು ಬೇರೆ ವಸ್ತು ಅಷ್ಟು ಭಾಳ ಇಷ್ಟದಿಂದ ತಿಂತಿದ್ದಿಲ್ಲ. ಅದಕ್ಕೆ ಭಾಳ ಫೇವ್ರೆಟ್ಪ ಅಂದ್ರೆ ಕಾಜು, ಅದನ್ನು ಕೊಟ್ಟರೆ ತಿಂತಿದ್ದದು. ಅದು ಬಿಟ್ಟು ಏನಾದರೂ ನಾವು ಬೇರೆ ವಸ್ತು ಕೊಡಕ್ಕೆ ಹೋದ್ರೆ ಅದು ತೊಗೊತಿದ್ದಿಲ್ಲಂತ. ಇಲ್ಕಂದು ಜಬರ್ದಸ್ತಿ ಕೊಟ್ಟರು ತಂದೇನು ಇರುವಂಥದ್ದು ಒಂದು ವ್ಯವಸ್ಥೆ ಮಾಡಿದ್ರಲ್ಲ ಮಹಾದೇವಿ ವರ್ಮಾ ಅವರು, ಆ ಜೋಕಾಲಿ ಮೇಲೆ ಎತ್ಕೊಂಡು ಆ ವಸ್ತು ತೊಗೊಂಡು ಕೆಳಗೆ ಹೋಗ್ಕೊಡ್ತಿತ್ತಂತ. ಈ ರೀತಿ ಅದೇನು ಮಾಡ್ತಿತ್ತು, ಭಾಳ ಫೇವ್ರೆಟ್ ಅದರದ್ದು
ಗೋಡಂಬಿ ಅದಷ್ಟೇ ತಿನ್ನೋಕದು ಬಯಸ್ತಿತ್ತು ಹೆಚ್ಚು. ಅದು ಬಿಟ್ಟು ಬೇರೆ ಇದ್ರು ತಿನ್ಬೇಕನ್ನೋದಕ್ಕೆ ಆಗ್ತಿದ್ದಿಲ್ಲ, ಅಷ್ಟಕ್ಕಷ್ಟೇ ತಿಂತಿತ್ತು. ಆದರೆ ಕಾಜು ಅಂದರೆ ಅದರ ಭಾಳ ಫೇವ್ರೆಟ್ ಆಗಿರುವಂತಹ ಒಂದು ವಸ್ತು ಗೋಡಂಬಿ ಅನ್ನೋದು, ಕಾಜು ಅನ್ನೋದು. उसी बीच मुझे मोटर दुर्घटना में आहत होकर कुछ दिन अस्पताल में रहना पड़ा। उन दिनों जब मेरे कमरे का दरवाज़ा खोला जाता, गिल्लू अपने झूले से उतरकर दौड़ता और फिर किसी दूसरे को देखकर तेज़ी से अपने घोंसले में जा बैठता. ನೋಡ್ರಿ ಇಷ್ಟೆಲ್ಲ ಕಾರ್ಯಕಲಾಪಗಳೆಲ್ಲ ಮಾಡ್ತಿತ್ತು ಯಾವುದು ಗಿಲ್ಹರಿ. ಆದರೆ ಒಂದಿನ ಏನಾಯ್ತಪ್ಪ ಅಂದ್ರೆ ಮಹಾದೇವಿ ವರ್ಮಾ ಅವ್ರದ್ದು ಆಕ್ಸಿಡೆಂಟ್ ಆಗುತ್ತೆ ರೀ, ಬೈಕ್ ಮೇಲೆ ಹೋಗ್ಬೇಕಾದ್ರೆ ಅವರು. ಇದರಿಂದ ಅವರು ಹಾಸ್ಪಿಟಲ್ ಒಳಗೆ ಹೋಗಿ ದಾಖಲಾಗ್ತಾರೆ. ಆ ಟೈಮ್ನಾಗ ಮನೇಲಿರುವಂತಹ ಈ ಗಿಲ್ಹರಿ ಈ ಹಳ್ಳಿಲಿ ಏನು ಇರ್ತಿತ್ತಂತ್ರಿ, ಯಾರಾದರೂ ಮಹಾದೇವಿ ವರ್ಮಾ ಅವರ ಬೆಡ್ರೂಮ್ನ ಓಪನ್ ಮಾಡಿದ್ರೆ ಅದು ಪಟ್ಟಣದಿಂದ ಓಡ್ತಿತ್ತಂತ್ರಿ ಜೋರಾಗಿ. ಹೋಗಿ ತನ್ನ ಜೋಕಾಲಿ ಮೇಲೆ ಹೋಗಿ ಸುಮ್ಮನೆ ಕೂಡ್ತಿತ್ತಂತ. ಅಂದ್ರೆ ಯಾರಾದರೂ ಬಂದ್ರೆ ಅವ್ರ ಜೋಡಿ ಅಷ್ಟು ಇಂಟ್ರಾಕ್ಟ್ ಮಾಡ್ತಿದ್ದಿಲ್ಲ, ಅವ್ರ ಜೋಡಿ ಅಷ್ಟು ಇದು ಮಾಡ್ತಿದ್ದಿಲ್ಲ. ಆದರೆ ಮಹಾದೇವಿ ಅವರ ಮನೆಗೆ ಅಷ್ಟು ಹಚ್ಕೊಂಡಿರ್ತಿತ್ತು. ಬೇರೆ ಯಾರಾದರೂ ಬಂದ್ರೆ ಅಲ್ಲಿಂದ ಜೋರಾಗಿ ಓಡಿ ಹೋಗಿ ತನ್ನ ಗೂಡನ್ನು ಸೇರ್ತಿತ್ತು. जब उसे काजू दे जाते परंतु अस्पताल से सब उसे काजू दे जाते, परंतु अस्पताल से लौटकर जब मैंने उसके झूले की सफाई की तो उसमें काजू भरे मिले, जिनसे ज्ञात होता था कि वहाँ उन दिनों अपना प्रिय खाद्य कितना कम खाता रहा. ನೋಡ್ರಿ ಆಸ್ಪತ್ರೆಯಿಂದ ಮನೆಗೆ ಮರಳ್ತಾರೆ ಮಹಾದೇವಿ ವರ್ಮಾ ಅವರು. ಅವಾಗ ಹಳ್ಳಿಲಿನ ಗೂಡನ್ನು ಹೋಗಿ ನೋಡಿದ್ರಲ್ಲಿ ಏನು ಸಿಗ್ತಾವ್ರೆ, ಬಹಳಷ್ಟು ಗೋಡಂಬಿಗಳು ಹಾಗೆ ಬಿದ್ದಿರೋದನ್ನು ಅಲ್ಲಿ ನೋಡ್ತಾರೆ ಮಹಾದೇವಿ ವರ್ಮಾ ಅವರು. ಯಾಕಂದರೆ ಮಹಾದೇವಿ ವರ್ಮಾ ಅವರು ಆಸ್ಪತ್ರೆಯಲ್ಲಿದ್ದಾಗ ಎಲ್ಲರೂ ಇದರ ಪ್ರಿಯ ಖಾದ್ಯ ಇದು ಅಂತ ಹೇಳಿ ಕೊಡಕ್ಕೆ ಹೋದಾಗ ಅದು ತಿಂತಿದ್ದಲ್ಲೇನೋ ಅನಿಸುತ್ತೆ. ಹೀಗಾಗಿ ಮಹಾದೇವಿ ವರ್ಮಾ ಅವರು ಇರಲಾರ್ದಾಗ ಹೆಂಗೆ ಗೋಡಂಬಿ ಎಲ್ಲರೂ ಕೊಟ್ಟಿದ್ರಲ್ರಿ, ಅವು ಹಾಗೆ ಅದರ ಗೂಡಿನಲ್ಲಿ ಇರೋದನ್ನು ಮಹಾದೇವಿ ವರ್ಮಾ ಅವರು ನೋಡ್ತಾರೆ. ಇದರಿಂದ ಅವ್ರಿಗೆ ಇದು ತಿಳಿದು ಬರುತ್ತಪ್ಪ ಅಂದರೆ ಅದು ನಾ ಇರಲಾರ್ದಾಗ ತಿಂದೇ ಇಲ್ಲ ಗೋಡಂಬಿ, ಹಾಗೆ ಇಟ್ಟೈತೆ ನೋಡು ಅಂಥೇಳಿ ಅನ್ಕೊತಾರೆ ಮಹಾದೇವಿ ವರ್ಮಾ ಅವರು. मेरी अवस्था में मेरे अस्वस्थता में वहाँ तकिए पर सिरहाने बैठकर अपने नन्हे नन्हे पंजों से मेरे सिर और बालों को हौले हौले सहलाता रहता. ನೋಡ್ರಿ ಪಾಪ ಇವ್ರಿಗೆ ಮಹಾದೇವಿ ವರ್ಮಾ ಅವರು ಆರಾಮಿರಲಾರ್ದಾಗ ಮಲಗಿದ್ರಲ್ಲ, ಆ ಟೈಮ್ನಾಗ ಏನು ಮಾಡ್ತಿತ್ತಪ್ಪ ಇದು ಗಿಲ್ಹರಿ ಅಂದ್ರೆ ಅವರ ಪಿಲ್ಲೋ ಕಡೆ ಸಿರಹಾನೆ ಅಂದರೆ ತಲೆದಿಂಬ್ರಿ, ರಾತ್ರಿ ತೊಗೊಂಡು ಮಲ್ಕಿದ್ವಲ್ಲ ತಲೆದಿಂಬು, ಅದರ ಮೇಲೆ ಕೂತ್ಕೊಂಡು ಮಹಾದೇವಿ ವರ್ಮಾ ತಲೆಯನ್ನು ಅದೇನು ಮಾಡ್ತಿತ್ತಂದರೆ ತನ್ನ ಸಣ್ಣ ಸಣ್ಣ ಕೈಗಳಿಂದ ಏನು ಮಾಡ್ತಿತ್ತು, ಅವರ ತಲೆಯನ್ನು ಸವರ್ತಿತ್ತಂತ್ರಿ ಸ್ಲೋವಾಗಿ. ನೋಡ್ರಿ ಒಬ್ಬ ತಾಯಿ ತನ್ನ ಮಗುವನ್ನ ತಲೆಯನ್ನು ಹೆಂಗೆ ಸವರ್ತಾಳಲ್ಲ, ಆ ರೀತಿ ಇಲ್ಲಿ ಗಿಲ್ಹರಿ ಅಳಿಲ್ ಅನ್ನೋದೇನು ಮಾಡತೈತಿ, ಮಹಾದೇವಿ ವರ್ಮಾ ಅವರ ತಲೆಯನ್ನು ಸವರಾಕತೈತ್ರಿ. ಅಂದರೆ ಇಲ್ಲಿ ಮಹಾದೇವಿ ವರ್ಮಾ ಅಷ್ಟೇ ಅಲ್ರಿ ಅಳಿಲನ್ನು ಹಚ್ಚಿಕೊಂಡಿರೋದು, ಇಲ್ಲಿ ಅಳಿಲು ಕೂಡ ಏನಾಗೈತಿ ಮಹಾದೇವಿ ವರ್ಮಾ ಅವ್ರಿಗೆ ಬಹಳಷ್ಟು ಹಚ್ಚಿಕೊಂಡೈತ್ರಿ. ಅಲ್ಲಿ ಬಹಳ ಪ್ರೀತಿ ಮಾಡುತ್ತೆ ಅದು ಮಹಾದೇವಿ ವರ್ಮಾ ಅವರಿಗೆ. गर्मियों में जब मैं दोपहर में काम करती रहती तो गिल्लू न बाहर जाता न अपने झोले वहाँ मेरे पास रखी सुराही पर लेट जाता और इस प्रकार समीप भी रहता और ठंडक में भी रहता. ನೋಡ್ರಿ ಬೇಸಿಗೆ ಟೈಮ್ನಲ್ಲಿ ಗರ್ಮಿಯೊಮ್ಮೆ ಅಂದರೆ ಬೇಸಿಗೆ ಕಾಲದಲ್ಲಿ ಮಧ್ಯಾಹ್ನ ಅಡುಗೆ ಮಾಡೋಕ್ಕಂತ ಹೇಳಿ ಮಹಾದೇವಿ ವರ್ಮಾ ಅವರು ಕಿಚನ್ನಲ್ಲಿ ಇದ್ದಾಗ ಅವಾಗ ಗಿಲ್ಹರಿ ಏನು ಮಾಡ್ತಿತ್ತಪ್ಪ ಅಂದರೆ ಅದು ಹೊರಗೆ ಹೋಗ್ತಿದ್ದಿಲ್ಲ ಮತ್ತು ತನ್ನ ಉಯ್ಯಾಲೆ ಒಳಗೂ ಕೂಡ ಇದು ಕೂಡ್ತಿದ್ದಿಲ್ಲ ಜೂಲೆ ಮೇ. ಅಂದರೆ ಅದಕ್ಕಂತೇಳಿ ಅವ್ರಿಗೇನು ಜೋಕಾಲಿಯನ್ನು ಕಟ್ಟಿದ್ರಲ್ಲ ಮಹಾದೇವಿ ವರ್ಮಾ ಅವರು, ಅದ್ರ ಮೇಲೂ ಅದು ಕೂಡ್ತಿದ್ದಿಲ್ಲ ಅಂದರೆ ಹೊರಗೂ ಹೋಗ್ತಿದ್ದಿಲ್ಲ ಅಂತ. ಅದೇನು ಮಾಡ್ತಿತ್ತಪ್ಪ ಅಂದ್ರೆ ಮಹಾದೇವಿ ವರ್ಮಾ ಅವರು ಒಂದು ಸುರಾಯಿ ಅಂದರೆ ತಣ್ಣೀರು ಗಡಿಗೆ ಏನಂತ ನೋಡ್ರಿ, ನಾವು ನೀರು ತಣ್ಣಗಾಗಕ್ಕಂತ ಇಟ್ಟಿರ್ತೇವಲ್ಲ, ಆ ಸುರಾಯಿ ಮೇಲೆ ಅದು ಆರಾಮಾಗಿ ಕೂಡ್ತಿತ್ತಂದ್ರೆ. ಇದರಿಂದ ಏನಾಗ್ತಿತ್ತು ಅಂದರೆ ಅಳಿಲಿಗೆ
ತಂಪನು ಕೂಡ ಅನ್ನಿಸ್ತಿತ್ತು, ಜೊತೆಗೆ ಮಹಾದೇವಿ ವರ್ಮ ಅವರ ಸಮೀಪನೂ ಅದೇನಿ ನಾನು ಅಂತ ಅದಕ್ಕೆ ಅನ್ನಿಸ್ತಿತ್ತಂತೆ. ಹೀಗಾಗಿದ್ದ ಬೇಸಿಗೆ ಕಾಲದಲ್ಲಿ ಹೊರಗೆ ಹೋಗ್ತಿದ್ದಿಲ್ಲಂದರೆ ತನ್ನ ಗೂಡಿನಲ್ಲೂ ಕೂಡ್ತಿದ್ದಿಲ್ಲ. ಇದು ಅಲ್ಲಿ ಅಡುಗೆ ಮನೆಯಲ್ಲಿ ಇಟ್ಟಿರ್ತಕ್ಕಂತಹ ಗಡಿಗೆ ಮೇಲೆ ಆರಾಮಾಗಿ ಅಲ್ಲಿ ಕೂಡ್ತಿತ್ತಂತ. ಅವ್ರೇನೇನು ಕೆಲಸ ಮಾಡಕ್ತಾರ ಅನ್ನೋದನ್ನು ನೋಡ್ಕೊಂತ. गिलहरियों के जीवन की अवधि 2 वर्ष से अधिक नहीं होती, अतः गिल्लू की जीवन यात्रा का अंत आ ही गया। दिन भर उसने न कुछ खाया न वहाँ बाहर गया. ನೋಡ್ರಿ, ಗಿಲಹರಿ ಅಂದರೆ ಇಲ್ಲಿ ಅಳಿಲುಗಳ ಜೀವನಾವಧಿ ಭಾಳ ಅಂದರೆ 2 ವರ್ಷ ರೀ. 2 ವರ್ಷ ಕಾಲ ಅದು ಹಸ್ರ ಬದುಕ್ತಾವೆ. ಇಲ್ಲಿ ಏನಾಗೈತೆ, ಗಿಲಹರಿಯದ ಅಂತ್ಯ ಅನ್ನೋದು ಕೂಡ ಸಮೀಪ ಆಗ್ಲಿಕ್ಕತ್ತದ್ರಿ. ಅವತ್ತಿನ ದಿನ ಅದೇನು ಮಾಡುತ್ತೆ ಅಂದರೆ ಅದು ಹೊರಗೂ ಹೋಗೋದಾಗೈತಿ, ಜಾಗ ಏನು ತಿನ್ನನು ಹೊಲ್ತು ಸುಮ್ಮನೆ ಕುಂತೈತೆ. ಯಾಕಂದ್ರೆ ಅದರ ಅಂತ್ಯ ಅನ್ನೋದು ಅದರದ ಜೀವನ ಅನ್ನೋದು ಮುಗಿಯೋಕ್ಕೂ ಬಂದೈತೆ ಈಗ. ಯಾಕಂದರೆ 2 ವರ್ಷಗಳ ಕಾಲ ಜೀವಿಸ್ತಾವೆ ಅಳಿಲುಗಳು. ಆ ಟೈಮ್ನಾಗಿದ್ದು ಏನು ಮಾಡಾಕ್ತೈತೆ, ಅಳಿಲು ಹೊರಗೂ ಹೋಗೋಲ್ತ್ರಿ ಪಾಪ, ಏನೋ ತಿನ್ನೋಕೊಟ್ಟು ತಿನ್ನೂ ಹೊಲ್ತು ಸುಮ್ಮನೆ ಕುಂತೈತ್ರಿ. पंजे इतने ठंडे हो रहे थे कि मैंने जाकर हीटर जलाया और उसे उष्णता देने का प्रयत्न किया, परंतु प्रभात की प्रथम किरण के साथ ही वहाँ चिर निद्रा में सो गया. ನೋಡ್ರಿ ಪಾಪ, ಇದನ್ನೆಲ್ಲ ನೋಡಿ ಏನು ಮಾಡ್ತಾರೆ ಮಹಾದೇವಿ ವರ್ಮ ಅವರು, ಅದ್ರ ಕೈಕಾಲೆಲ್ಲ ತಣ್ಣಗಾಗಿರ್ತಾವ್ರೆ. ಅದನ್ನು ನೋಡಿ ಅವ್ರು ಅದನ್ನು ಹೀಟ್ ಮಾಡಬೇಕು, ಅದಕ್ಕೆ ಉಷ್ಣತೆಯನ್ನು ಕೊಡಬೇಕು ಅಂತ ಭಾಳ ಪ್ರಯತ್ನ ಮಾಡ್ತಾರೆ. ಆದ್ರೆ ಬೆಳಗ್ಗಿನ ಟೈಮ್ನಲ್ಲಿ ಪ್ರಥಮ ಕಿರಣ ಅನ್ನೋದು ಭೂಮಿಯನ್ನು ಬಂದ ತಲುಪೋಷ್ಟ್ರೊಳಗೆ ಏನಾಗಿರ್ತೈತೆ ರೀ, ಇಲ್ಲಿ ಗಿಲಹರಿ ಅನ್ನೋದು ತನ್ನ ಚಿರನಿದ್ರೆಯನ್ನು ತಲುಪೈತಿ. ಅದರಲ್ಲಿ ಏನಾಗೈತೆ ರೀ, ಗಿಲಹರಿಯ ಜೀವನ ಅನ್ನೋದಿಲ್ಲಿ ಮುಕ್ತಾಯ ಆಗೈತಿ, ತೀರ್ಕೊಂಡು ಹೋಗುತ್ತೆ. ಏನು ಅಳಿಲಿನ ಜೀವನ ಅನ್ನೋದು ಇಲ್ಲಿ ಅಂತ್ಯ ಆಗುತ್ತೆ. ಅಂದರೆ ಇಲ್ಲಿ ಅದು ತೀರ್ಕೊಂತೈತ್ರಿ. उसका झोला उतार कर रख दिया गया मैंने और उसका झोला उतार कर रख दिया गया है और खिड़की की जाली बंद कर दी गई है, परंतु गिलहरियों की नई पीढ़ी जाली के उस पार चिक चिक करती ही रहती है और सोनजोही खिलती ही रहती है. ನೋಡ್ರಿ, ಇಲ್ಲಿ ಗಿಲಹರಿ ಅಳಿಲು ಅನ್ನೋದಿಲ್ಲಿ ತೀರ್ಕೊಂಡೈತ್ರಿ. ತೀರ್ಕೊಂಡಾದ್ಮೇಲೆ ಅದಕ್ಕಂತೇಳಿ ಏನು ಜೋಕಾಲಿಯನ್ನು ಕಟ್ಟಿರ್ತಾರಲ್ಲ ಅದನ್ನು ಅವರು ಬಿಚ್ಚಿಡ್ತಾರೆ. ಅಷ್ಟಲ್ದನ ಗಿಲಹರಿ ಆ ಅಳಿಲು ಹೊರಗೆ ಹೋಗಿ ಒಳಗೆ ಬರೋಕ್ಕಂಥೇಳಿ ಅವರು ಕಿಟಕಿ ಒಳಗೆ ಜಾಲಿನೂ ಹಾಕಿರ್ತಾರೆ, ಅದನ್ನು ಓಪನ್ ಮಾಡಿರ್ತಾರೆ. ಹೊರಗೆ ಹೋಗಿ ಒಳಗೆ ಬರೋಕೆ ಅದಕ್ಕೆ ಅನುಕೂಲ ಮಾಡಿಕೊಟ್ಟಿರ್ತಾರಲ್ಲ ಅವರು, ಏನು ಮಾಡ್ತಾರೆ, ಕಿಟಕಿಯನ್ನು ಮತ್ತೆ ಬಂದ್ ಮಾಡ್ತಾರೆ. ಅಷ್ಟಾದ್ರೂ ಹೊಸ ಪೀಳಿಗೆಯ ಅಳಿಲುಗಳು ಏನು ಮಾಡ್ತಾವ್ರಿ, ಅಲ್ಲಿ ಬಂದು ಚಿಕ್ಕ ಚಿಕ್ಕ ಅಂತ ಸೌಂಡ್ ಮಾಡ್ತಿರ್ತಾವೆ. ಆ ಸೋಂಜುಹಿ ಬೆಳ್ಳಿ ಒಳಗೆ ಏನು ಸಣ್ಣ ಸಣ್ಣ ಹೂಗಳು ಹುಟ್ತಾವಲ್ಲ, ಅದೇ ರೀತಿ ಒಂದು ದಿನ ಇದು ಕೂಡ ಹುಟ್ಟಿ ಬರುವಂತಹ ವಿಶ್ವಾಸ ಅವರಿಗೆ ಸಂತೋಷವನ್ನು ಕೊಡ್ತೈತಂತ್ರಿ. ಹೀಗಾಗಿ ಅವ್ರೇನು ಮಾಡ್ಯಾರ, ಅದನ್ನು ಸೋಂಜುಹಿ ಅನ್ನುವಂತಹ ಬಳ್ಳಿಯ ಕೆಳಗೆ ಗಿಲಹರಿಯ ಅಳಿಲಿನ ಸಮಾಧಿಯನ್ನು ಮಾಡಿದ್ದಾರೆ ಮಹಾದೇವಿ ವರ್ಮ ಅವರು. ಮಕ್ಕಳೇ, ಈ ಪಾಠವನ್ನು ನೋಡಕತ್ತರ ಏನಂತಂದರೆ, ಮನುಷ್ಯ ಹಾಗೂ ಪ್ರಾಣಿಗಳ ಮಧ್ಯೆ ಇರುವಂತಹ ಪ್ರೀತಿ, ಅನ್ಯೋನ್ಯತೆ, ಸ್ನೇಹ, ಫ್ರೆಂಡ್ಶಿಪ್ ಎಂಥದ್ದು ಅನ್ನೋದಿಲ್ಲ ತಿಳಿದು ಬರಾಗ್ತೈತೆ ರೀ. ಹೌದಾ? ನೀವು ಕೂಡ ನಿಮ್ಮ ಮನೆಯಲ್ಲಿ ಏನಾದರೂ ಪ್ರಾಣಿ ಪಕ್ಷಿಯನ್ನು ಸಾಕಿರ್ತೀರಿ, ನೀವು ಕೂಡ ಇಷ್ಟೇ ಪ್ರೀತಿ ಮಾಡ್ತೀರಿ. ಹೌದಾ ಮಕ್ಕಳೇ? ಈ ಆ ಕಿಟಕಿ ಹತ್ರ ಬಂದು ಕೂಡ್ತಿರ್ತಾವ್ರೆ ಬೇರೆ ಅಳಿಲುಗಳು. ಅಷ್ಟಲ್ದನ ಸೋಂಜುಹಿ ಇದು ಒಂದು ಪ್ರಕಾರದ ಬಳ್ಳಿ ರೀ. ಆ ಬಳ್ಳಿ ಒಳಗೆ ಏನು ರೀ, ಹೊಸ ಹೂವುಗಳು ಅನ್ನೋದು ಅರಳಕತ್ತವು. ಬೇರೆ ಅಳಿಲುಗಳು ಬಂದು ಕೂಡ ಅಲ್ಲಿ ಕೂಡಾಕತ್ತವು. ಆದ್ರೆ ಇಲ್ಲಿ ಮಹಾದೇವಿ ವರ್ಮ ಅವರು ಸಾಕಿರ್ತಕ್ಕಂತಹ ಅಳಿಲು ಅನ್ನೋದು ಮಾತ್ರ ಇಲ್ಲ, ಅದು ತೀರ ಹೋಗೈತಿ. सोनजूही की लता के नीचे गिल्लू की समाधि है, इसलिए भी कि उसे वहाँ लता सबसे अधिक प्रिय थी, इसलिए भी कि उस लघु गात का किसी वसंती दिन जूही के पीताभ छोटे फूल के रूप में खिल जाने का विश्वास मुझे संतोष देता है. ನೋಡ್ರಿ, ಈ ತೀರ್ಕೊಂಡಿರ್ತಕ್ಕಂಥ ಅಳಿಲನ್ನು ಏನು ಮಾಡ್ತಾರೆ ಮಹಾದೇವಿ ವರ್ಮ ಅವರು, ಸೋನ್ಜೂಹಿ ಅನ್ನುವಂತಹ ಬಳ್ಳಿಯ
ಕೆಳಗಡೆ ಅದರ ಸಮಾಧಿಯನ್ನು ಮಾಡ್ತಾರೆ. ಯಾಕಂದ್ರೆ ಸೋನ್ಜೋಯಿ ಬಳ್ಳಿ ಗಿಲ್ಹರಿಯ ಅತ್ಯಂತ ಪ್ರೀತಿಯ ಬಳ್ಳಿಯಾಗಿತ್ತು. ಅದಕ್ಕಂಥೇಳಿ ಅಲ್ಲೇ ಅದರ ಸಮಾಧಿಯನ್ನು ಮಾಡಿದ್ದಾರೆ ರೀ ಮಹಾದೇವಿ ವರ್ಮ ಅವರು. ಅಷ್ಟೇ ಅಲ್ದನ ಅಲ್ಲಿ ಅರಳುವಂತಹ ಹೊಸ ಹೊಸ ಹೂಗಳು, ಅದರ ಮಧ್ಯೆ ಇದು ಕೂಡ ಐತಿ ಅಂಥೇಳಿ ವಿಶ್ವಾಸವನ್ನು ಮಹಾದೇವಿ ವರ್ಮ ಅವರು ಮತ್ತು ಗಿಲ್ಹರಿ ಇವರ ನಡಕ್ಕಿರುವಂತಹ ಪ್ರೀತಿ, ಬಾಂಧವ್ಯ, ಮಧುರತೆ ಎಂಥದ್ದು ಅನ್ನೋದನ್ನು ನಾವು ಈ ಪಾಠದ ಮೂಲಕ ತಿಳ್ಕೊಂಡ್ವಿ. ಹೌದಾ ಮಕ್ಕಳೇ? ಈ ಪಾಠವನ್ನು ಚೆನ್ನಾಗಿ ಓದ್ರಿ ಮನೆಯಲ್ಲಿ. ಓಕೆ, ಧನ್ಯವಾದಗಳು.